ನೋಡಿ, ಮಹಾಕುಂಭಮೇಳದ ವಿಶೇಷತೆಗಳ ಬಗ್ಗೆ ಮಾತಾಡ್ತೀವಿ, ಜನ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಮತ್ತೊಂದು ಕಡೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಆದ್ರೂ ಕೂಡ ಪವಿತ್ರ ಗೌಡ ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದ್ರು. ಈಗ ಮತ್ತೊಬ್ಬ ಆರೋಪಿಯ ಸರದಿಯಂತೆ ಮತ್ತೊಬ್ಬ ಆರೋಪಿ ಕೂಡ ಮಹಾಕುಂಭಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಾಗ ಕುಂಭಮೇಳಕ್ಕೆ ಹೋಗೋದಕ್ಕೆ ನಾಗನಿಗೆ ಕೋರ್ಟ್ ಅನುಮತಿ ಕೂಡ ಕೊಟ್ಟಿದೆಯಂತೆ. ನಟ ದರ್ಶನ್ ಮ್ಯಾನೇಜರ್ ಆಗಿರುವ ನಾಗರಾಜು ಫೆಬ್ರವರಿ 7ರಿಂದ ಫೆಬ್ರವರಿ 12ರ ತನಕ ಕೋರ್ಟ್ನಿಂದ ಅನುಮತಿ ಇದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ನಾಗರಾಜ್. ಅವಕಾಶ ಸಿಗಬೇಕು, ಅನುಮತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಅನುಮತಿ ಕೊಟ್ಟಾಗಿದೆ ಕೋರ್ಟ್. ಹಾಗಾಗಿ ಮಹಾಕುಂಭಮೇಳದಲ್ಲಿ ಮತ್ತೊಬ್ಬ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಾಗರಾಜ್ ಭಾಗಿಯಾಗಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ ಪವಿತ್ರ ಕೂಡ ಮಹಾಕುಂಭಮೇಳಕ್ಕೆ ಭೇಟಿಯಾಗಿದ್ರು. ಪುಣ್ಯ ಸ್ನಾನ ಮಾಡಿರುವಂತಹ ಒಂದಷ್ಟು ವಿಡಿಯೋ ಫೋಟೋಸ್ ಅನ್ನ ಅವರೇ ಹಂಚಿಕೊಂಡಿದ್ರು. ದರ್ಶನ್ ಮ್ಯಾನೇಜರ್ ಈ ನಾಗರಾಜ್ ಕೋರ್ಟ್ ಇಂದ ಅನುಮತಿ ಪಡ್ಕೊಂಡಿದ್ದಾರೆ. ಸೊ ಮೋಸ್ಟ್ಲಿ ಮಹಾಕುಂಭಮೇಳಕ್ಕೆ ಹೋಗುವಂತ ಸಾಧ್ಯತೆ, ಕಾರಣ ಫೆಬ್ರವರಿ 7ರಿಂದ ಫೆಬ್ರವರಿ 12 ತನಕ ಕೂಡ ಅವಕಾಶ ಇರುತ್ತೆ. ಅಷ್ಟು ದಿನದಲ್ಲಿ ಹೋಗಿ ಬರೋದಕ್ಕೆ ಅವಕಾಶವನ್ನ ಕೋರ್ಟ್ ಕೊಟ್ಟಿದೆ. ಹಾಗಾಗಿ ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಈ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಮಾಡಲಿದ್ದಾರೆ ಅಂತ. ನಾಗರಾಜ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ, ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕಾರ ಮಾಡಿರುವಂತಹ ಫೋಟೋದಲ್ಲೂ ಕೂಡ ಇದ್ದ ದರ್ಶನ್ ಮ್ಯಾನೇಜರ್ ನಾಗರಾಜ್. ಹಾಗಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿತ್ತು ರಾಜಾತಿಥ್ಯ ಪ್ರಕರಣ ಕೂಡ. ಇದೆಲ್ಲ ಬೆಳವಣಿಗೆ ಆದ ಬಳಿಕ ಮಹಾಕುಂಭಮೇಳಕ್ಕೆ ಹೋಗ್ತಿದ್ದಾರೆ ಎನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಒಬ್ಬೊಬ್ಬರೇ ಕೋರ್ಟ್ ಇಂದ ಅನುಮತಿ ಪಡ್ಕೊಂಡು ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಇದರಿಂದ ಪಾಪ ಎಲ್ಲ ಕಳೆದು ಹೋಗ್ಬಿಡ್ತಾ ಇಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗುತ್ತೆ. ಸೊ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಆರೋಪಿಗಳಿಗೆ ಜಾಮೀನನ್ನ ಕೊಡಬೇಕಾದ್ರೆ ಒಂದು ಷರತ್ತನ್ನ ವಿಧಿಸಿತ್ತು. ವಿಚಾರಣಾಧೀನ ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಏನು ಆ ಸಂದರ್ಭದಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಜಾಮೀನು ಪಡೆದಂತ ನಟ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದಂತ ನಾಗರಾಜು ಮೊನ್ನೆ 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಏನು ಮಹಾಕುಂಭಮೇಳ ನಡೀತಾ ಇದೆ, ಇಲ್ಲಿಗೆ ಹೋಗ್ಬೇಕು, ಹೀಗಾಗಿ ನನಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಸದ್ಯ 57ನೇ ಸಿಸಿಎಚ್ ನ್ಯಾಯಾಲಯದಿಂದ ಫೆಬ್ರವರಿ 7ನೇ ತಾರೀಕು ಕುಂಭಮೇಳಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಕೇರಳದ ಕೆಲ ದೇವಸ್ಥಾನಗಳಿಗೂ ತಾನು ಭೇಟಿ ಕೊಡ್ಬೇಕಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಮನವಿಯನ್ನ ಪುರಸ್ಕರಿಸಿರ್ತಕ್ಕಂಥದ್ದು. ಆದ್ರೆ ಏನು ಕುಂಭಮೇಳಕ್ಕೆ ಹೋದ ಮಾತ್ರಕ್ಕೆ ಒಂದು ಪಾಪಗಳು ಹೋಗ್ತವೆ, ಈ ಚರ್ಚೆಗಳೆಲ್ಲವೂ ಕೋರ್ಟ್ ನಲ್ಲಿ ಲೆಕ್ಕಕ್ಕೆ ಬರಲ್ಲ. ಕೋರ್ಟ್ ನಲ್ಲಿ ಏನು ಸಾಕ್ಷಿಗಳು ಆರೋಪಿಗಳ ವಿರುದ್ಧ ಇದೆ, ಮತ್ತೆ ಸಾಕ್ಷಿಗಳು ಏನ್ ಹೇಳ್ತವೆ, ಜೊತೆಗೆ ಪೊಲೀಸರ ತನಿಖೆ ಯಾವ ರೀತಿಯಲ್ಲಿದೆ, ಇದನ್ನ ಆಧರಿಸಿ ಇವ್ರಿಗೆ ಶಿಕ್ಷೆಯನ್ನ ಕೊಡ್ಬೇಕಾ ಅಥವಾ ಶಿಕ್ಷೆಯನ್ನ ಕೊಡಬಾರ್ದ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುವಂತದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಮಹಾಕುಂಭಮೇಳದ ವಿಶೇಷತೆಗಳ ಬಗ್ಗೆ ಮಾತಾಡ್ತೀವಿ, ಜನ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಮತ್ತೊಂದು ಕಡೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಆದ್ರೂ ಕೂಡ ಪವಿತ್ರ ಗೌಡ ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದ್ರು. ಈಗ ಮತ್ತೊಬ್ಬ ಆರೋಪಿಯ ಸರದಿಯಂತೆ ಮತ್ತೊಬ್ಬ ಆರೋಪಿ ಕೂಡ ಮಹಾಕುಂಭಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಾಗ ಕುಂಭಮೇಳಕ್ಕೆ ಹೋಗೋದಕ್ಕೆ ನಾಗನಿಗೆ ಕೋರ್ಟ್ ಅನುಮತಿ ಕೂಡ ಕೊಟ್ಟಿದೆಯಂತೆ. ನಟ ದರ್ಶನ್ ಮ್ಯಾನೇಜರ್ ಆಗಿರುವ ನಾಗರಾಜು ಫೆಬ್ರವರಿ 7ರಿಂದ ಫೆಬ್ರವರಿ 12ರ ತನಕ ಕೋರ್ಟ್ನಿಂದ ಅನುಮತಿ ಇದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ನಾಗರಾಜ್. ಅವಕಾಶ ಸಿಗಬೇಕು, ಅನುಮತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಅನುಮತಿ ಕೊಟ್ಟಾಗಿದೆ ಕೋರ್ಟ್. ಹಾಗಾಗಿ ಮಹಾಕುಂಭಮೇಳದಲ್ಲಿ ಮತ್ತೊಬ್ಬ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಾಗರಾಜ್ ಭಾಗಿಯಾಗಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ ಪವಿತ್ರ ಕೂಡ ಮಹಾಕುಂಭಮೇಳಕ್ಕೆ ಭೇಟಿಯಾಗಿದ್ರು. ಪುಣ್ಯ ಸ್ನಾನ ಮಾಡಿರುವಂತಹ ಒಂದಷ್ಟು ವಿಡಿಯೋ ಫೋಟೋಸ್ ಅನ್ನ ಅವರೇ ಹಂಚಿಕೊಂಡಿದ್ರು. ದರ್ಶನ್ ಮ್ಯಾನೇಜರ್ ಈ ನಾಗರಾಜ್ ಕೋರ್ಟ್ ಇಂದ ಅನುಮತಿ ಪಡ್ಕೊಂಡಿದ್ದಾರೆ.
ಸೊ ಮೋಸ್ಟ್ಲಿ ಮಹಾಕುಂಭ ಮೇಳಕ್ಕೆ ಹೋಗುವಂತ ಸಾಧ್ಯತೆ. ಕಾರಣ ಫೆಬ್ರವರಿ 7ರಿಂದ ಫೆಬ್ರವರಿ 12 ತನಕ ಕೂಡ ಅವಕಾಶ ಇರುತ್ತೆ. ಅಷ್ಟು ದಿನದಲ್ಲಿ ಹೋಗಿ ಬರೋದಕ್ಕೆ ಅವಕಾಶವನ್ನ ಕೋರ್ಟ್ ಕೊಟ್ಟಿದೆ. ಹಾಗಾಗಿ ಮಹಾಕುಂಭ ಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಈ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಮಾಡಲಿದ್ದಾರೆ ಅಂತ. ನಾಗರಾಜ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ, ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕಾರ ಮಾಡಿರುವಂತಹ ಫೋಟೋದಲ್ಲೂ ಕೂಡ ಇದ್ದ ದರ್ಶನ್ ಮ್ಯಾನೇಜರ್ ನಾಗರಾಜ್. ಹಾಗಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿತ್ತು ರಾಜಾತಿಥ್ಯ ಪ್ರಕರಣ ಕೂಡ. ಇದೆಲ್ಲ ಬೆಳವಣಿಗೆ ಆದ ಬಳಿಕ ಮಹಾಕುಂಭ ಮೇಳಕ್ಕೆ ಹೋಗ್ತಿದ್ದಾರೆ ಎನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಒಬ್ಬೊಬ್ಬರೇ ಕೋರ್ಟ್ ಇಂದ ಅನುಮತಿ ಪಡ್ಕೊಂಡು ಮಹಾಕುಂಭ ಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಇದರಿಂದ ಪಾಪ ಎಲ್ಲ ಕಳೆದು ಹೋಗ್ಬಿಡ್ತಾ ಇಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗುತ್ತೆ. ಸೊ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಆರೋಪಿಗಳಿಗೆ ಜಾಮೀನನ್ನ ಕೊಡಬೇಕಾದ್ರೆ ಒಂದು ಷರತ್ತನ್ನ ವಿಧಿಸಿತ್ತು. ವಿಚಾರಣಾಧೀನ ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತೇಳಿ. ಈ ಹಿನ್ನೆಲೆಯಲ್ಲಿ ಏನು ಆ ಸಂದರ್ಭದಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಜಾಮೀನು ಪಡೆದಂತ ನಟ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದಂತ ನಾಗರಾಜು ಮೊನ್ನೆ 57ನೇ CCH ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಏನು ಮಹಾಕುಂಭ ಮೇಳ ನಡೀತಾ ಇದೆ, ಇಲ್ಲಿಗೆ ಹೋಗ್ಬೇಕು, ಹೀಗಾಗಿ ನನಗೆ ಅನುಮತಿಯನ್ನ ಕೊಡಬೇಕು ಅಂತೇಳಿ ಸದ್ಯ 57ನೇ CCH ನ್ಯಾಯಾಲಯದಿಂದ ಫೆಬ್ರವರಿ 7ನೇ ತಾರೀಕು ಕುಂಭಮೇಳಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಕೇರಳದ ಕೆಲ ದೇವಸ್ಥಾನಗಳಿಗೂ ತಾನು ಭೇಟಿ ಕೊಡ್ಬೇಕಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಮನವಿಯನ್ನ ಪುರಸ್ಕರಿಸಿರ್ತಕ್ಕಂಥದ್ದು. ಆದ್ರೆ ಏನು ಕುಂಭಮೇಳಕ್ಕೆ ಹೋದ ಮಾತ್ರಕ್ಕೆ ಒಂದು ಪಾಪಗಳು ಹೋಗ್ತವೆ, ಈ ಚರ್ಚೆಗಳೆಲ್ಲವೂ ಕೋರ್ಟ್ನಲ್ಲಿ ಲೆಕ್ಕಕ್ಕೆ ಬರಲ್ಲ. ಕೋರ್ಟ್ನಲ್ಲಿ ಏನು ಸಾಕ್ಷಿಗಳು ಆರೋಪಿಗಳ ವಿರುದ್ಧ ಇದೆ, ಮತ್ತೆ ಸಾಕ್ಷಿಗಳು ಏನ್ ಹೇಳ್ತವೆ, ಜೊತೆಗೆ ಪೊಲೀಸರ ತನಿಖೆ ಯಾವ ರೀತಿಯಲ್ಲಿದೆ, ಇದನ್ನ ಆಧರಿಸಿ ಇವ್ರಿಗೆ ಶಿಕ್ಷೆಯನ್ನ ಕೊಡ್ಬೇಕಾ ಅಥವಾ ಶಿಕ್ಷೆಯನ್ನ ಕೊಡಬಾರ್ದು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುವಂತದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದೊಡ್ಡ ಧಾರ್ಮಿಕ ಉತ್ಸವ ಅಂದ್ರೆ ಅದು ಮಹಾಕುಂಭ ಮೇಳ ಅಂತ ಹೇಳ್ತೀವಿ. ಕಾರಣ 6 ವರ್ಷಕ್ಕೊಮ್ಮೆ ನಡೆಯುತ್ತೆ, 12 ವರ್ಷಕ್ಕೊಮ್ಮೆ, ಈಗ 144 ವರ್ಷಕ್ಕೊಮ್ಮೆ ನಡೀತಾ ಇರುವಂತಹ ಮಹಾಕುಂಭ ಮೇಳ. ಸೊ ಮುಂದೆ ನಾವು ಇರ್ತೀವಾ ಇಲ್ವಾ, ಈಗಲೇ ಹೋಗ್ಬೇಕಪ್ಪ, ಪುಣ್ಯ ಸ್ನಾನ ಮಾಡಬೇಕು, ಒಮ್ಮೆನಾದ್ರೂ ಮಹಾಕುಂಭ ನೋಡ್ಲೇಬೇಕು ಅಂತ ಅನೇಕ ಜನ ಉತ್ತರ ಪ್ರದೇಶದ ಕಡೆಗೆ ಮುಖ ಮಾಡ್ತಿದ್ದಾರೆ. ಬಟ್ ಕೆಲವರು ಹೋಗೋದಕ್ಕೆ ದಾರಿ ಬೇಕಲ್ಲ, ಟೂರ್ ಅಂಡ್ ಟ್ರಾವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಪ್ಯಾಕೇಜ್ ಅಲ್ಲಿ ಹೋಗಿ ಬಂದ್ಬಿಡೋಣ, ಪುಣ್ಯ ಸ್ನಾನ ಮಾಡೋಣ ಅಂತ. ಹಾಗಾಗಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಿದೆ ಅಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಐತಿಹಾಸಿಕ ಕುಂಭಮೇಳಕ್ಕೆ 22 ದಿನ ಬಾಕಿ. ಕುಂಭಮೇಳ ಯಾತ್ರೆಗೆ ಸಖತ್ ಡಿಮ್ಯಾಂಡ್. ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ಬರೋದು. ಪುಣ್ಯ ಸ್ನಾನ ಮಾಡಿ ಜೀವನ ಪಾವನ ಮಾಡಿಕೊಳ್ಳಬೇಕು, ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಮುಕ್ತಿ ಕಾಣಬೇಕು ಅಂತ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ನತ್ತ ಮುಖ ಮಾಡ್ತಿದ್ದಾರೆ. ಹೀಗೆ ಬೆಂಗಳೂರಿಂದ ಹೋಗೋರು ಹೆಚ್ಚಾಗಿದ್ದಾರೆ. ಇದಕ್ಕೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕುಂಭಮೇಳ ಯಾತ್ರೆಗೆ ಡಿಮ್ಯಾಂಡ್ ಶುರುವಾಗಿದೆ. ಫ್ಲೈಟ್ ದರ ಏರಿಕೆ ಆದರೆ ಟ್ರೈನ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಪ್ರಯಾಗ್ರಾಜ್ಗಿರುವಂತಹ ಸ್ಪೆಷಲ್ ಟ್ರೈನ್ ಬುಕ್ ಆಗಿ ವಾರಗಳಾಗಿದೆ. ಹೀಗಾಗಿ ಭಕ್ತರು ಬಸ್, ಕಾರ್, ಕ್ಯಾಬ್, ಟೂರ್ ಅಂಡ್ ಟ್ರಾವೆಲ್ಸ್ಗೆ ಮೊರೆ ಹೋಗ್ತಿದ್ದಾರೆ. ಕಳೆದ 1 ವಾರದಿಂದ ಕುಂಭಮೇಳಕ್ಕೆ ಹೆಚ್ಚು ಬುಕಿಂಗ್ ಆಗ್ತಿದೆ. ಬೆಂಗಳೂರಿನ ಬಹುತೇಕ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿಗಳು ಕುಂಭಮೇಳ ಯಾತ್ರೆಗೆ ಬುಕಿಂಗ್ ಮಾಡಿಕೊಳ್ಳುತ್ತಿದ್ದಾರೆ. ಸಾಕಷ್ಟು ಕ್ಯಾಬ್, ಬಸ್ ಈಗಾಗಲೇ ಬುಕಿಂಗ್ ಮಾಡಲಾಗಿದೆ. ಇನ್ನು ಕುಂಭಮೇಳ ಅನ್ನೋ ಟ್ರಾವೆಲ್ಸ್ ಸೈಟ್ ಕೂಡ ಪರಿಚಯವಾಗಿದೆ. 2 ದಿನ 3 ದಿನಗಳ ಟ್ರಾವೆಲ್ ಪ್ಯಾಕೇಜ್ ಪರಿಚಯಿಸಲಾಗಿದೆ. ಎಕನಾಮಿ ಕ್ಯಾಂಪ್, ಸ್ಟ್ಯಾಂಡರ್ಡ್ ಕ್ಯಾಂಪ್, ಡಿಲಕ್ಸ್ ಕ್ಯಾಂಪ್, ಲಕ್ಸುರಿ ಕ್ಯಾಂಪ್, ಪ್ರೀಮಿಯಂ ಕ್ಯಾಂಪ್ ಅನ್ನುವ ಉಳಿಯುವ ವ್ಯವಸ್ಥೆ ಮತ್ತು ಅದರ ಮೇಲೆ ಪ್ಯಾಕೇಜ್ ಪ್ರೈಸ್ ಮಾಡಲಾಗಿದೆ. 3 ದಿನಗಳ ಪ್ಯಾಕೇಜ್ಗೆ 23,000, ಸ್ಪೆಷಲ್ ಟೂರ್ಗೆ 28,000. ಹೀಗೆ ಟ್ರಾವೆಲ್ ಪ್ಯಾಕೇಜ್, ಟೂರ್ಸ್ ಅಂಡ್ ಟ್ರಾವೆಲ್ಗೆ ವಿಭಿನ್ನ ದರಗಳನ್ನು ನಿಗದಿಪಡಿಸಲಾಗಿದೆ. ಶತಾಯಗತಾಯ ಸಂಗಮದಲ್ಲಿ ಮಿಂದೆದ್ದು ಜೀವನ ಪಾವನ ಮಾಡಿಕೊಳ್ಳಲು ಭಕ್ತ ಸಾಗರವೇ ಪ್ರಯಾಗ್ರಾಜ್ನತ್ತ ಮುಖ ಮಾಡ್ತಾ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.